ಹಾಯ್ ಗೈಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಹಾರರ್ ಸ್ಟೋರಿ ಗೈಸ್. ಇವತ್ತಿನ ಸ್ಟೋರಿ ಎಲ್ಲರಿಗೂ ಒಂದು ಕನೆಕ್ಟ್ ಆಗುವಂಥ ಸ್ಟೋರಿ. ಯಾಕಂದರೆ ಇಂಥ ಒಂದು ಅನುಭವ ಒಂದು ಸಣ್ಣಂದಿನಲ್ಲಿ ಅಂದರೆ ಚಿಕ್ಕ ವಯಸ್ಸಿನಲ್ಲಿ ಯಾರಿಗಾದರೂ ಆಗಿದ್ದರೆ ಅದು ಯಾವಾಗಲೂ ನೆನಪಲ್ಲಿರ್ತದೆ. ಯಾಕಂದರೆ ಸಣ್ಣ ವಯಸ್ಸಿನಲ್ಲಿ ನಮಗೆ ಏನೇ ಒಂದು ಬ್ಯಾಡ್ ಇರಲಿ ಗುಡ್ ಇರಲಿ ಅದು ಲೈಫ್ ಟೈಮ್ ನೆನಪಿರ್ತದೆ. ಹಾಗೆ ಸಣ್ಣ ವಯಸ್ಸಿನಲ್ಲಿ ಹಾರರ್ ಫೀಲ್ ಅನುಭವ ಆಗಿದ್ರೆ ಅದು ಜೀವನ ಪರ್ಯಂತ ಈ ನಮ್ಮ ಕಥೆಯ ಹೀರೋನ ಹಾಗೆ ನಮ್ಮ ತಲೆಯಲ್ಲಿರುತ್ತೆ. ಸೊ ಸ್ಟೋರಿ ಕೇಳುವ, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಈ ಸ್ಟೋರಿ ಗೈಸ್ ಹರೀಶ್ ಎಂಬ ಹುಡುಗನ ಸ್ಟೋರಿ. ಈಗ ಅವನು ಬೆಳೆದು ದೊಡ್ಡವನಾಗಿದ್ದಾನೆ. ಇದು ಅವಂದು ಸಣ್ಣ ಇರುವಾಗದ ಸ್ಟೋರಿ. ಅವನು ಒಂದು 10 ವರ್ಷ ಇರುವಾಗ ಅವನ ಒಂದು ಕತೆ. ಸಣ್ಣ ವಯಸ್ಸಿನಲ್ಲಿ ಎಲ್ಲರಿಗೂ ಅಜ್ಜಿ ಮನೆ ಅಂದರೆ ತುಂಬ ಇಷ್ಟ. ಯಾರಿಗೆ ಇಷ್ಟ ಇಲ್ಲ, ಎಲ್ಲರಿಗೂ. ಜಾಸ್ತಿಯಾಗಿ ನಾವು ಅಜ್ಜಿ ಮನೆಯಲ್ಲೇ ಬೆಳೆದಿರ್ತೇವೆ. ಕೆಲವರೆಲ್ಲ ರಜೆ ಸಿಕ್ಕುವಾಗ ಅಜ್ಜಿ ಮನೆಗೆ ಓಡೋಗ್ತೇವೆ. ಆ ರೀತಿ ಎಲ್ಲರದು ಅಜ್ಜಿ ಮನೆ ನಿಯರ್ ಇರಲ್ಲ. ಹಾಗೆ ಈ ಸ್ಟೋರಿ ಹರೀಶ್ ಎಂಬವನ ಅಜ್ಜಿ ಮನೆ ಅವನ ಮನೆ ಹತ್ರನೇ ಇರುತ್ತೆ. ಹೇಗಂತ ಹೇಳಿದರೆ, ಹರೀಶ್ನ ಮನೆ ನಾನು ಹೇಳ್ತೇನೆ, ಹರೀಶ್ನ ಮನೆ ಮೇಲೆ ಟಾಪಲ್ಲಿ, ಅಲ್ಲಿಂದ ಕೆಳಗಡೆ ಇಳಿತಾ ಬಂದರೆ ಅಲ್ಲಿ ಮಿಡ್ಲಲ್ಲಿ ಅವನ ಅಜ್ಜಿ ಮನೆ ದಾಟಿ ಸ್ವಲ್ಪ ಮುಂದೆ ಹೋದರೆ ಅವನ ಸ್ಕೂಲ್. ಈ ರೀತಿ ಇತ್ತು. ಇವನ ಮನೆಯಿಂದ ಸ್ವಲ್ಪ ಕೆಳಗೆ ಬಂದು ಮೇಲಿಂದ ನೋಡಿದರೆ ಇವನಿಗೆ ಅಜ್ಜಿ ಮನೆ ಕಾಣ್ತದೆ. ಆ ರೀತಿ ಒಂದು ಜಾಗದಲ್ಲಿ ಇವನಿದ್ದದು. ಅವನಿಗೆ ಅಜ್ಜಿ ಇದ್ರು. ಹಾಗೆ ಮನೆಯಲ್ಲಿ ಯಾರೆಲ್ಲ ಇದ್ರು ಅಂತ ಹೇಳಿದರೆ ಹರೀಶನ ಅಮ್ಮ ಮಾತ್ರ. ಅಪ್ಪ ಒಂದು ಫಾರಿನಲ್ಲಿದ್ದರು. ಅವರು ವರ್ಷಕ್ಕೊಮ್ಮೆ ಬರ್ತಾಯಿದ್ರು, ಇಲ್ಲ 6 ಮಂತಿಗೊಮ್ಮೆ ಬಂದು ಹೋಗ್ತಾಯಿದ್ರು. ಹಾಗೆ ಜಾಸ್ತಿ ಅಟ್ಯಾಚ್ಮೆಂಟ್ ಹರೀಶ್ನಿಗೆ ಅವನ ಅಜ್ಜಿ ಜೊತೆನೇ ಇದ್ದದ್ದು. ಸ್ಕೂಲಿಂದ ಯಾವತ್ತು ಅಜ್ಜಿ ಹತ್ರ ಸ್ಕೂಲ್ ಮುಗಿಸಿಕೊಂಡು ಅಜ್ಜಿ ಮನೆ ದಾಟಿಕೊಂಡೇ ಇವನು ಬರ್ತಾ ಇದ್ದ. ಒಂದು ರೌಂಡ್ ಈ ಕಡೆಯಿಂದ ಬಂದರೆ ಮನೆಗೆ ಏನಾದರೂ ಸ್ನ್ಯಾಕ್ಸ್ ಎಲ್ಲ ತಿಂದುಬಿಟ್ಟು ಸೀದಾ ಅಜ್ಜಿ ಮನೆಗೆ ಓಡೋಗ್ತಿದ್ದ. ಇದೇ ಇವನ ಒಂದು ರುಟೀನ್ ಆಗಿತ್ತು. ಹಾಗೆ ಯಾವತ್ತಿನ ರುಟೀನ್ ಆಗಿ ಇವನು ಸ್ಕೂಲ್ ಮುಗಿಸಿ ಬರ್ತಾ ಇದ್ದ. ಬರುವಾಗ ಅಜ್ಜಿ ಮನೆ ದಾಟಿಯೇ ಬರ್ತಾನೆ. ಬರುವಾಗ ಯಾವಾಗಲೂ ಆ ಕಡೆಯಿಂದ ಬರೋನು ಈ ಕಡೆ ಬರ್ತಾನೆ. ನೋಡುವಾಗ ಅಜ್ಜಿಯ ಒಂದು ಮನೆ ಬಾಗಿಲಾಕಿತ್ತು. ಸೊ ಸೀದಾ ಮನೆಗೆ ಹೋಗ್ತಾನೆ. ಮನೆಗೆ ಹೋಗುವಾಗ ಅಜ್ಜಿ ಇವನ ಮನೇಲಿ ಇರ್ತಾರೆ. ಹಾಗೆ ಅಜ್ಜಿ ಇವನ ಮನೆಗೆಲ್ಲ ಬರ್ತಾ ಇರ್ತಾರೆ. ಅಲ್ಲಿಂದ ಎಲ್ಲ ಊಟ ಎಲ್ಲ ಮಾಡಿಕೊಂಡು ಟಿ ವಿ ಎಲ್ಲ ನೋಡಿಕೊಂಡು ಆಮೇಲೆ ಅವನು ಅಜ್ಜಿ ಮನೆಗೆ ಹೋಗ್ತಾರೆ. ಈ ರೀತಿಯ ರುಟೀನ್ ಆಗ್ತಾ ಇತ್ತು. ಒಂದು ದಿವಸ ಇವನು ಸ್ಕೂಲಿಂದ ಸೀದಾ ಆ ಕಡೆಯಿಂದ ಬರ್ತಾನೆ. ಯಾವಾಗಲೂ ಟೈಪಲ್ಲಿ ಇವತ್ತು ಅಜ್ಜಿ ಮನೆಯಿಂದ ಬರಲ್ಲ, ಆ ಕಡೆಯಿಂದ ಬರ್ತಾನೆ. ಬರುವಾಗ ಅಜ್ಜಿ ಇವನ ಮನೆಗೆ ಬಂದಿರಲ್ಲ. ಏನು ಬರಲಿಲ್ಲ ಎಲ್ಲ ಮಕ್ಕಳು ಕೇಳ್ತಾರೆ, ಅಜ್ಜಿ ಏನು ಬರಲಿಲ್ಲಮ್ಮ. ಅವರು ಹೇಳ್ತಾರೆ, ಏನು ಗೊತ್ತಿಲ್ಲ, ಇವತ್ತು ಬರಲಿಲ್ಲ ಅಂತ. ಹಾಗೆ ಅವತ್ತಿನ ದಿನ ಕೂಡ ಹಾಗೆ ಹೋಗುತ್ತೆ. ಅಜ್ಜಿ 2 ದಿನ ಆಗುತ್ತೆ, 3 ದಿನ ಆಗುತ್ತೆ, ಅಜ್ಜಿ ಅವ್ರ ಮನೆಗೆ ಬರಲೇ ಇಲ್ಲ. ಆಗ ಹರೀಶ್ನಿಗೆ ಏನಪ್ಪ ಅಜ್ಜಿ ಬರಲಿಲ್ಲ, ಇವತ್ತು ನಾನು ಸ್ಕೂಲ್ ಬಿಟ್ಟು ಅಜ್ಜಿ ಮನೆಗೆ ಹೋಗಿ ಬರ್ತೇನೆ ಅಂತ ತಿಳ್ಕೊಳ್ತಾನೆ. ಬರುವಾಗಲೇ ಇವನು ಮೇಲಿಂದ ಕಾಣ್ತದೆ ಅಜ್ಜಿ ಮನೆ, ನಾನು ಹೇಳಿದೆ. ಸೊ ಮೇಲಿಂದ ನೋಡ್ತಾನೆ ಅಜ್ಜಿ ಮನೆ ಕಾಣ್ತಾ ಉಂಟಾ ಅಂತ. ನೋಡುವಾಗ ಅಜ್ಜಿ ಮನೆ ಕಾಣ್ತದೆ, ಆದರೆ ಅಜ್ಜಿ ಮನೆ ಡೋರ್ ಹಾಕಿತ್ತು. ಈ ಅಜ್ಜಿ ಇಲ್ಲಿ ಹೋಗಿದ್ದಾರೆ ಅಂತ ನೋಡ್ತಾನೆ. ಮನೆಗೂ ಕೂಡ ಬರ್ತಾ ಇಲ್ಲ, ಬಾಗಿಲಾಕಿದೆ ಅಂತ ನೋಡ್ತಾ ಇರ್ತಾನೆ. ಆವಾಗ ಅಲ್ಲಿಂದ ಒಂದು ಬಾವಿ, ಅವರ ಅಜ್ಜಿ ಮನೆ ಹತ್ರ ಬಾವಿ ಉಂಟು. ಬಾವಿಯಿಂದ ಒಂದು ವೈಟ್ ಕಲರ್ನ ಸೀರೆ ಉಟ್ಟಂಥ ಒಂದು ಲೇಡಿ ಅವರ ಮನೆಗೆ ಒಳಗೆ ಹೋಗ್ತಾ ಇದ್ದಾರೆ ಅಜ್ಜಿ ಮನೆಗೆ ಅಂತ. ಅಜ್ಜಿ ಮನೆ ಡೋರ್ ಹಾಕಿ ಉಂಟು, ಆದರೂ ಹತ್ತಿರ ಹೋಗ್ತಾ ಇರ್ತಾರೆ. ಇವನು ನಿಂತ್ಕೊಂಡು ನೋಡ್ತಾ ಇರ್ತಾನೆ, ಇದು ಯಾರು ಅಂತ. ನೋಡುವಾಗ ಆ ಹೆಂಗಸು ಒಂದು ಡೋರ್ ಇದ್ರೂ ಒಳಗೆ ಮಾಯ ಆದಾಗೆ ಆಗ್ತದೆ ಮನೆ ಒಳಗೆ. ಇವನು ನೋಡಿಯೇ ಬಾಕಿ ತುಂಬ ಭಯ ಪಡ್ತಾನೆ. ಅಜ್ಜಿ ಮನೆಗೆ ಹೋಗುವ ಹುಡುಗನು ದೂರದಲ್ಲೇ ನೋಡಿ ಬ್ಯಾಗ್ ಹಾಕೊಂಡು ಸೀದಾ ಓಡಿಕೊಂಡು ಬರ್ತಾನೆ. ನಾನು ಮೊದಲೇ ಹೇಳಿದೆ ಇವರ ಮನೆ ಅಪ್ಪಲ್ಲಿರೋದು ಅಂತ. ಆದರೂ ದಮ್ ಕಟ್ಟಿಕೊಂಡು ಓಡಿಕೊಂಡು ಮನೆಗೆ ಬರ್ತಾನೆ. ಬಂದು ಅಂಗಳದಲ್ಲಿ ನಿಂತು ಮಾಡ್ತಾನೆ, ಸೀದಾ ಒಳಗೆ ಓಡಿ ಬರ್ತಾನೆ. ಒಳಗೆ ಹೋಗಿ ನೋಡ್ತಾನೆ, ಅಜ್ಜಿ ಕೂತ್ಕೊಂಡು ಇವರ ಮನೆಯಲ್ಲಿ ಚಹಾ ಕುಡಿತಾ ಉಂಟು ಇವನ ಅಜ್ಜಿ. ಈ ಅಜ್ಜಿ ಹತ್ರ ಏನು ಹೇಳಲ್ಲ, ಅಜ್ಜಿನೇ ನೋಡ್ತಾ ಇರ್ತಾನೆ. ಅಜ್ಜಿ ಅಂತ ಕೇಳ್ತಾನೆ, ಏನಾಯ್ತೋ ಅಂತ. ಇವನು ಹೇಳ್ತಾನೆ, ಏನಿಲ್ಲ ಅಂತ ಹೇಳಿ ಬ್ಯಾಗ್ ಎಲ್ಲ ತೆಗೆದುಬಿಟ್ಟು ಬರ್ತಾನೆ. ಅಮ್ಮ ಮತ್ತೆ ಅಜ್ಜಿ ಹತ್ರ ಎಲ್ಲ ವಿಷಯ ಹೇಳ್ತಾನೆ. ಈಗೀಗಮ್ಮ ಯಾರೋ ಅಲ್ಲಿ ಒಂದು ಹೆಂಗಸು ಹೋಗ್ತಾ ಇದ್ರು ಅಂತ. ಅವನಮ್ಮ ಅದನ್ನು ಕೇರ್ಲೆಸ್ ತಗೊಳ್ತಾರೆ. ಅಮ್ಮ ತಿಳ್ಕೊಳ್ತಾರೆ, ಯಾರಾದರೂ ಅಲ್ಲಿ ನೇಬರ್ ಇರ್ಬೋದು, ಇಲ್ಲಾಂದರೆ ಅಜ್ಜಿಯನ್ನು ಹುಡ್ಕೊಂಡು ಯಾರಾದರೂ ಅವರ ಫ್ರೆಂಡ್ಸ್ ಬಂದಿರ್ಬೋದು, ಇವನೇನು ನೋಡಿದಾನೆ ಏನು ಅಂತ. ಅದಕ್ಕೆ ಅಜ್ಜಿ ಅವನಿಗೆ ಸಮಾಧಾನ ಮಾಡ್ತಾರೆ, ನೋಡು ನೀನು ಅಷ್ಟು ಟೆನ್ಷನ್ ಮಾಡಬೇಡ, ಮನೆಗೆ ಬಂದು ಅಲ್ಲಿ ಅಲ್ಲ ಮನೆಗೆ ಬಂದದ್ದು, ನಾನು ನೋಡ್ತೇನೆ ಹೋಗಿ, ಏನಿದ್ರು ನಾನು ಸರಿ ಮಾಡ್ತೇನೆ ಅಂತ. ಆದರೆ ಹರೀಶ್ ತುಂಬ ಭಯಪಟ್ಟಿರ್ತಾನೆ, ಯಾಕಂದರೆ ಸಣ್ಣ ಹುಡುಗ. ಹಾಗಾಗಿ ಅವತ್ತು ರಾತ್ರಿ ಕೂಡ ಆಗುತ್ತೆ. ರಾತ್ರಿಯಾಗಿ ಅವಾಗಲೂ ಬೇರೆ ಮಲಗೋದು. ಇವತ್ತು ಅಮ್ಮನ ಹತ್ರ ಬಂದು ಹೇಳ್ತಾನೆ, ಅಮ್ಮ ನಾನು ನಿಮ್ಮ ಜೊತೆನೇ ಮಲಗ್ತೇನೆ ಅಂತ, ಭಯ ಆಗ್ತದೆ ನನಗೆ ಅಂತ. ಆಯಿತು ಸರಿ ಬಾ ಅಂತ ಅಮ್ಮನನ್ನು ಕರೀತಾನೆ. ಕರೆದು ಅಮ್ಮನ ಹತ್ತಿರ ಮಲಗ್ತಾನೆ. ಹೀಗೆ ಮಲಗಿರ್ತಾನೆ. ಅಮ್ಮ ಅವನನ್ನು ಹೀಗೆ ಇಟ್ಕೊಂಡು ಮಲಗಿರ್ತಾರೆ, ಆ ಕಡೆ ತಿರುಗಿ ಮಲಗಿರ್ತಾನೆ.
ಸ್ವಲ್ಪ ಹೊತ್ತಾಗೋ ಇವನಿಗೆ ಎಚ್ಚರ ಆಗ್ತದೆ. ಎಚ್ಚರ ಕಣ್ಣು ಬಿಟ್ಟು ನೋಡುವಾನೆ. ಕಣ್ಣು ಬಿಟ್ಟು ನೋಡುವಾಗ ಇವನಿಗೆ ಒಂದು ಶ್ಯಾಡೋ ಟೈಪ್ ಯಾರೋ ಎಂದು ಫ್ರಂಟ್ ನಿಂತ್ಕೊಂಡಾಗೆ ಅವನಿಗೆ ಫೀಲ್ ಆಗ್ತದೆ. ತುಂಬ ಭಯ ಆಗ್ತದೆ. ಎದ್ದು ಗೊಬ್ಬೆ ಆಗ್ತಾನೆ, ಅಮ್ಮ ಅಮ್ಮ ಯಾರು ಇದ್ದಾರೆ ಯಾರು ಇದ್ದಾರೆ ಅಂತ. ಅಮ್ಮನಿಗೆ ಒಂಥರ ಆಗ್ತದೆ, ಇವನು ಯಾಕೆ ಹೀಗೆ ಮಾಡ್ತಿದ್ದಾನೆ ಅಂತೇಳಿ. ಅವನನ್ನು ಸಮಾಧಾನ ಮಾಡ್ತಾರೆ. ಮತ್ತೆ ನೋಡು ಯಾರು ಇಲ್ಲ, ಲೈಟ್ ಎಲ್ಲ ಹಾಕಿ ತೋರಿಸ್ತಾರೆ. ಮತ್ತೆ ಇವನು ನೋಡ್ತಾನೆ. ಸರಿ ಅಂತ ಅಮ್ಮ ನಾನು ಇದೇನಲ್ಲ ಅಂತೇಳಿ ಜಕ್ಕಲಲ್ಲಿ ಮಲಗಿಸಿ ತುಂಬ ಹೊತ್ತು ಹೀಗೆ ಮಾಡ್ತಾರೆ. ಅವನಿಗೆ ನಿದ್ದೆ ಬರ್ತದೆ. ಆಮೇಲೆ ಅವನನ್ನು ಮಲಗಿಸ್ತಾರೆ. ಮರುದಿನ ಸ್ಕೂಲಿಗೆ ಹೋಗ್ತಾನೆ. ಸ್ಕೂಲಿಗೆ ಹೋಗಿ ಸ್ಕೂಲಿಗೆ ಆ ಟೈಮಲ್ಲಿ ಇದು ಈಗನ ಕತೆ ಅಲ್ಲಲ್ಲ, ಆ ಟೈಮಲ್ಲಿ ಸ್ಕೂಲಿನ ನೆಲದಲ್ಲಿ ಕೂತ್ಕೊಳ್ಳಿಕ್ಕೆ ಇತ್ತು. ಒಂದು ಚಾಪೆ ಥರ ಹಾಕಿದ್ರು. ಚಾಪೆಯಲ್ಲಿ ಎಲ್ಲ ಮಕ್ಕಳು ಕೂತಿರ್ತಾರೆ. ಆ ಟೈಮಲ್ಲಿ ಇವನು ಪಾಠ ಕೇಳುವಾಗ ಹೀಗೆ ನೋಡ್ತಾನೆ. ಸೈಡಿಗೆ ನೋಡುವಾಗ ಅವನಿಗೆ ಒಂದು ಸ್ಕೂಲಿನ ಬದಿಯಲ್ಲಿ ಒಂದು ಕಾರ್ನರಲ್ಲಿ ಒಂದು ಶ್ಯಾಡೋ ಇವನನ್ನೇ ಫಾಲೋ ಮಾಡ್ತಾ ಉಂಟು, ಇವನನ್ನೇ ನೋಡ್ತಾ ಉಂಟು ಅನ್ನೋ ಫೀಲಿಂಗ್ ಇವನಿಗೆ. ಹೀಗೆ ನೋಡ್ತಾನೆ, ತುಂಬ ಭಯ ಪಡ್ತಾನೆ. ಸೀದಾ ಸಾಯಂಕಾಲ ಮನೆಗೆ ಬರ್ತಾನೆ. ಮನೆಗೆ ಬಂದು ಅಮ್ಮನ ಹತ್ರ ಹೇಳ್ತಾನೆ, ನನಗೆ ತುಂಬ ಭಯ ಆಗ್ತದೆ ಅಮ್ಮ, ಹಾಗೆ ಹೀಗೆ ಅಂತ. ಅಮ್ಮ ಸಮಾಧಾನ ಮಾಡಿ ಅವನ ಅಪ್ಪನಿಗೆ ಫೋನಲ್ಲಿ ಮಾತಾಡಿಸಿ ಕೊಡ್ತಾರೆ. ಮಾತಾಡು ನೀನು, ನಿಂಗೆ ಸ್ವಲ್ಪ ಭಯ ಹೋಗ್ಬೋದು ಅಂತ. ಇವನು ಫೋನಲ್ಲೆಲ್ಲ ಮಾತಾಡ್ತಾನೆ. ಸರಿ ಅಂತ ಅವತ್ತು ಕೂಡ ನೈಟ್ ಆಗುತ್ತೆ. ನೈಟ್ ಆಗುವಾಗ ಇವತ್ತು ಹರೀಶ್ ಏನು ಮಾಡ್ತಾನೆ ಅಂದರೆ, ಯಾವಾಗಲೂ ಆ ಕಡೆ ಮಲಗೋನು, ಇವತ್ತು ಅಮ್ಮನ ಮುಖ ನೋಡಿ ಈ ರೀತಿ ಮಲ್ಕೊತಾನೆ. ಈಗ ಅಮ್ಮನ ಮುಖ ಕೂಡ ಅವನಿಗೆ ಕಾಣ್ತಾ ಉಂಟು. ಹೀಗೆ ಮಲಗಿರ್ತಾನೆ. ಹೀಗೆ ಮಲಗಿ ತುಂಬ ಹೊತ್ತಾಗ್ತದೆ. ಆವಾಗ ನಾವು ನಿದ್ದೆಯಲ್ಲೇ ನಾವು ಟರ್ನ್ ಆಗ್ತೇವೆ. ಆ ರೀತಿ ಹರೀಶ್ ಕೂಡ ಟರ್ನ್ ಆಗ್ತಾನೆ. ಈ ರೀತಿ ಈ ಕಡೆ ಟರ್ನ್ ಆಗಿ ಮಲಗ್ತಾನೆ. ಮಲಗುವಾಗ ಒಮ್ಮೆ ಅವನಿಗೆ ಹೀಗೆ ನೋಡ್ತಾನೆ. ಅದೊಂದು ಮಕ್ಕಳಿಗೆ ಕ್ಯೂರಿಯಾಸಿಟಿ. ನೋಡುವಾಗ ಅವನು ಎಷ್ಟು ಭಯ ಪಡ್ತಾನೆ ಅಂತ ಹೇಳಿದರೆ, ಇವನ ಕಣ್ಣೆದುರಿಗೇನೆ ಒಂದು ಯೆಲ್ಲೋ ಕಲರ್ ಸಾರಿ ಉಟ್ಟಂತಹ ಒಂದು ಕುರೂಪಿಯಾದಂಥ ಒಂದು ಹೆಂಗಸು. ಅಂದರೆ ಕುರೂಪಿ ಅಂದರೆ ಮುಖ ಒಂದು ಜಜ್ಜಿದಾಗಿ ಆಕ್ಸಿಡೆಂಟ್ ಆದಾಗಿ ಇರ್ತದೆ, ರಕ್ತ ಎಲ್ಲ ಬರ್ತಾ ಇರ್ತದೆ ಮುಖದಲ್ಲಿ. ಒಂಥರ ಒಂದು ಹೆಂಗಸ. ಅದಲ್ಲದೆ ಕೈಯೆಲ್ಲ ಸ್ಕೆಲೆಟನ್ ಥರ, ಒಂದು ಅಸ್ಥಿಪಂಜರ ಕೈಗಳು. ಆ ಕೈಯಿಂದ ಇವನನ್ನು ಹೀಗೆ ಮಾಡಲಿಕ್ಕೆ ಟ್ರೈ ಮಾಡ್ತಿರ್ತಾನೆ. ಇವನು ಒಮ್ಮೆಲೆ ಗೊಬ್ಬೆ ಹಾಕಿ ಹೇಳ್ತಾನೆ, ಅಮ್ಮನನ್ನೆಲ್ಲ ಎಬ್ಬಿಸ್ತಾನೆ. ಅಮ್ಮ ಎದ್ದು ನೋಡುವಾಗ ಯಾರು ಇರಲ್ಲ. ಅಮ್ಮ ಲೈಟ್ ಹಾಕ್ತಾರೆ, ಇವನನ್ನು ಸಮಾಧಾನ ಮಾಡ್ತಾನೆ. ಇವನು ಕೇಳುವುದೇ ಇಲ್ಲ. ಅಕ್ಕಪಕ್ಕದವರೆಲ್ಲ ಲೈಟ್ ಹಾಕಿ ಹೊರಗಡೆ ಅಂಗಳಕ್ಕೆ ಬರ್ತಾರೆ. ಅಂತ ಗೊಬ್ಬೆ ಇವನದು. ಮತ್ತೆ ಇವನು ಸಮಾಧಾನ ಮಾಡಿಸಿ ಅಮ್ಮ ಆಗಲೇ ನೈಟ್ ಅಪ್ಪನಿಗೆ ಫೋನ್ ಮಾಡ್ತಾರೆ. ಅವನು ಫೋನ್ ಮಾಡಿ ಹೇಳ್ತಾನೆ, ಇವನು ಹೀಗೆಲ್ಲ ಮಾಡ್ತಿದ್ದಾನೆ, ಕಂಟ್ರೋಲಿಗೆ ಬರ್ತಾ ಇಲ್ಲ, ನೀವು ಬರ್ತೀರಾ ಅಂತ. ಅವರು ದೂರದಲ್ಲಿರೋದು, ಹಾಗೆಲ್ಲ ಬರ್ಲಿಕ್ಕಾಗಲ್ಲ. ಅವ್ರು ಹೇಳ್ತಾರೆ, ನೀನು ಅಜ್ಜಿ ಹತ್ರ ಅಮ್ಮನ ಹತ್ರ ಅವನ ಮಾತಾಡು, ಎಲ್ಲ ಎಂತ ಸರಿ ಆಗ್ಬೋದು ಅಂತ. ಸರಿ ಅಂತ ಹೇಗೂ ಅವನನ್ನು ಬೆಳಗ್ಗೆ ತನಕ ಹಾಗೆ ಕೂರಿಸಿ ಬೆಳಗ್ಗೆ ಆಗ್ತದೆ. ಬೆಳಗ್ಗೆ ಆದಮೇಲೆ ಅಜ್ಜಿಯನ್ನು ಕರೆಸಿ ಹೇಳ್ತಾರೆ, ತುಂಬ ಸೀರಿಯಸ್ ಇಶ್ಯೂ ಆಗಿದೆ, ಇವನು ಡೈಲಿ ಈ ರೀತಿ ಮಾಡ್ತಾ ಇದ್ದಾನೆ, ಇದಕ್ಕೊಂದು ನಾವು ಏನಾದರೂ ಪರಿಹಾರ ಮಾಡಲೇಬೇಕಲ್ಲ ಅಂತೇಳಿ. ಸೊ ಅಜ್ಜಿ ಆ ಊರಿನ ಒಂದು ಪವರ್ಫುಲ್ ಒಂದು ಗೊತ್ತಿದ್ದಂಥ ಒಂದು ಪಂಡಿತರು ಇರ್ತಾರಲ್ಲ, ಎಂಥ ಸಮಸ್ಯೆ ಇದ್ರೂ ನಾವು ಅಲ್ಲಿಗೆ ಹೋಗ್ತೇವೆ, ಅಂಥವರನ್ನು ಹೋಗಿ ಮೀಟ್ ಆಗ್ತಾರೆ, ವಿಷಯ ಎಲ್ಲ ಹೇಳ್ತಾರೆ. ಅವರು ಹೇಳ್ತಾರೆ, ಸರಿ ಅವನನ್ನು ಕರ್ಕೊಂಡು ಬನ್ನಿ ಅಂತ ಹೇಳ್ತಾರೆ. ಅಜ್ಜಿ ಅವನನ್ನು ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡೋಗಿ ಅಮ್ಮ, ಅಜ್ಜಿ ಮತ್ತು ಹರೀಶ್ 3 ಜನ ಕೂತ್ಕೊಳ್ತಾರೆ. ಇವನನ್ನು ನೋಡ್ತಾರೆ. ನೋಡಿ ಇವನ ಕೈಗೆ ಒಂದು ನೂಲೆಲ್ಲ ಕಟ್ಟಿ ಹೇಳ್ತಾರೆ, ಒಂದು ಡೇಟ್ ಕೊಡ್ತಾರೆ. ಅಂದರೆ 1 ವಾರ 7 ದಿನ ಡೇಟ್ ಕೊಡ್ತಾರೆ. ಡೇಟ್ ಕೊಟ್ಟು ಹೇಳ್ತಾರೆ, ನೀವು ನನಗೆ 3 ಜಾಗ, ಅಂದರೆ 3 ರೋಡು ಒಂದು ಜಾಯಿಂಟ್ ಆಗುವ ಪ್ಲೇಸ್ ನೀವು ನನಗೆ ಹೇಳಬೇಕು, ಬಂದು ನಿಮ್ಮ ಊರಿನಲ್ಲೇ ಇರುವಂಥದ್ದು. ಮತ್ತು ನನಗೆ 3 ಒಂದು ಕೆರೆಯ ನೀರು ಬೇಕು, ಅದನ್ನು ನಿಮ್ಮ ಮನೆಯಲ್ಲಿ 7 ದಿನ ಇಟ್ಟು ಈ ಹುಡುಗನನ್ನು ನೀವು ಕರ್ಕೊಂಡು ಬನ್ನಿ ಅಂತ ಹೇಳ್ತಾರೆ. ಸರಿ ಅಂತ ಡಿಸೈಡ್ ಮಾಡ್ತಾರೆ. ಹಾಗೆ ನೂಲು ಕಟ್ಟಿ ಇವನನ್ನು ಮನೇಲಿ ಇಡ್ತಾನೆ. ಆದರೆ ಈ 7 ದಿನದಲ್ಲಿ ಇವನ ಅಮ್ಮ ಕೂಡ 3 ಕೆರೆಯ ನೀರು ಎಲ್ಲ ಕಲೆಕ್ಟ್ ಮಾಡಿ ಮನೇಲಿ ತಂದು ಇಡ್ತಾರೆ. ಈ 7 ದಿನ ಏನಿರಲ್ಲ, ಹರೀಶ್ ನಾರ್ಮಲ್ ಆಗೇ ಇರ್ತಾನೆ, ಸ್ಕೂಲಿಗೆ ರಜೆ ಹಾಕಿರ್ತಾನೆ. ಆದರೆ ಏನು ಕೂಡ ನೈಟ್ ಏನು ಪ್ರಾಬ್ಲಮ್ ಇರಲ್ಲ, ಬೆಳಗ್ಗೆ ಕೂಡ ನಾರ್ಮಲ್ ಇರ್ತಾನೆ. ಅವನ ಅಮ್ಮನಿಗೆ ಕೂಡ ಸಮಾಧಾನ ಆಗ್ತದೆ, ಏನಾಗಿ ಮಗ ಹುಷಾರಾದ, ನಮಗೆ ಬೇಕಾದದಷ್ಟೇ ಅಲ್ವಾ. ಹಾಗೆ ರೋಡ್ ಕೂಡ ನೋಡಿ ಬರ್ತಾರೆ, 3 ಮಾರ್ಗ ಎಲ್ಲಿ ಉಂಟಂತೇಳಿ ಅಜ್ಜಿ ಹೋಗಿ ನೋಡಿ ಬರ್ತಾರೆ. ಇವನ ಊರಲ್ಲಿ ಎಲ್ಲಿ ಇದೆ, ಯಾರಿಗೂ ಕೂಡ ಉಪದ್ರ ಆಗಬಾರ್ದು ಅಂತ ಒಂದು ಜಾಗ ಬೇಕಲ್ವಾ, ನೋಡಿ ಎಲ್ಲ ಬರ್ತಾರೆ. ಬಂದು ಆ 7ನೇ ದಿನ ಡೇಟ್ ಫಿಕ್ಸ್ ಆಗ್ತದೆ ಯಾವಾಗ ಅಂತೇಳಿ. ಅವತ್ತು ಇವರು ಹರೀಶ್ನ ಅಜ್ಜಿ ಮತ್ತು ಹರೀಶ್ನ ಅಮ್ಮ ಇವರು 3 ಒಟ್ಟಿಗೆ ಬರ್ತಾರೆ. ಮತ್ತು ಪಂಡಿತರನ್ನು ಮೀಟ್ ಆಗ್ತಾರೆ. ಪಂಡಿತರು ಕೂಡ ಒಟ್ಟಿಗೆ 4 ಜನ ಸೇರಿಕೊಂಡು ಆ ಜಾಗಕ್ಕೆ ಹೋಗ್ತಾರೆ. ರಾತ್ರಿ ಯಾರೂ ಇರಲ್ಲ ಅಂಥ ಪ್ಲೇಸಿಗೆ ಹೋಗ್ತಾರೆ. ಹೋಗಿ ಪಂಡಿತರಲ್ಲಿ ಒಂದು ರೌಂಡ್ ಬಿಡಿಸ್ತಾರೆ, ಒಂದು ಚಕ್ರ ಇರುವ ಥರ ಬಿಡಿಸ್ತಾರೆ. ಅವರ ಮಂತ್ರದ್ದು ಬಿಡಿಸಿ ಆ ಹುಡುಗನನ್ನು ಮಿಡ್ಲಲ್ಲಿ ನಿಂತುಕೊಳ್ಳಿಕ್ಕೆ ಹೇಳ್ತಾರೆ. ಅವನು ಹರೀಶ್ ನಿಂತುಕೊಂಡು ಭಯಪಟ್ಟಾಗಿ ನೋಡ್ತಾ ಇರ್ತಾನೆ. ಆಗ ಪಂಡಿತರು ಹೇಳ್ತಾರೆ, ನೋಡಿ ನೀನು ಭಯ ಪಡಬೇಡ, ಏನಾಗಲ್ಲ, ಒಂದು ಗಟ್ಟಿ ಮನಸ್ಸಲ್ಲಿ ನಿಲ್ಲು ಅಂತ ಇವರ ಹತ್ರ ಹೇಳ್ತಾರೆ. ನೀವಿಬ್ಬರು ದೂರ ಹೋಗಿ, ಅಂದರೆ ಎಲ್ಲಿ ಈ ಒಂದು ಜಾಗ ಬಿಟ್ಟು ಸ್ವಲ್ಪ ದೂರ ಹೋಗಿ ನಿಂತ್ಕೊಳ್ಳಿ, ಅವನನ್ನು ಒಬ್ಬನನ್ನೇ ಬಿಡಿ ಅಂತ. ಆಗ ಹರೀಶ್ ಕೂಗ್ತಾನೆ, ಇಲ್ಲ ಅವರು ಕೂಡ ಬೇಕು ಅಂತ. ಆಗ ಅಜ್ಜಿ ಸಮಾಧಾನ ಮಾಡ್ತಾರೆ, ನೋಡಿ ಏನಾಗುದಿಲ್ಲ, ಪಂಡಿತ ನಮ್ಮ ಪರಿಚಯದವರು, ನೀನು ನಿಲ್ಲು, ಏನಾಗಲ್ಲ, ನಾವು ಅಲ್ಲಿ ಇರ್ತೇವೆ ಸ್ವಲ್ಪ ದೂರ, ಎಲ್ಲ ಆದಮೇಲೆ ನಾವು ಬರ್ತೇವೆ, ಇಲ್ಲೇ ಇದ್ದೇವೆ ಅಂತ.
ಆಯ್ತಂತ ಹೋಗ್ತಾರೆ. ಹೋಗಿ ಇವನು ನಿಲ್ತಾನೆ ಇಲ್ಲಿ ನಿಂತ್ಕೊಂಡು ಎಲ್ಲ ಮಂತ್ರ ಅದು ಇದು ಎಲ್ಲ ಮಾಡಿ ಆ ಒಂದು 3 ತಂದಿದಾರಲ್ಲ ನೀರು, ಅದರಲ್ಲಿ ಸ್ವಲ್ಪ ನೀರನ್ನು ಇವನಿಗೆ ಹಾಕ್ತಾರೆ. ಹಾಕಿ ಅಂತೆಲ್ಲ ಹೇಳಿ ಇವನು ಸುಮ್ಮನೆ ನಿಂತಿರ್ತಾನೆ. ಅಷ್ಟೊತ್ತಿಗೆಲ್ಲ ವಿಧಿವಿಧಾನ ಎಲ್ಲ ಆದ್ಮೇಲೆ ಈ ಮಗು ಹತ್ರ ಹರೀಶ್ರ ಹತ್ರ ಪಂಡಿತರು ಹೇಳ್ತಾರೆ ಏನಂತ ಹೇಳಿದ್ರೆ, ಈಗ ನೀನು ಇದೆಲ್ಲ ಆದ್ಮೇಲೆ ನೀನೀಗ ನಿನ್ನ ಅಮ್ಮನ ಜೊತೆ ಹೋಗ್ತಿ ಮನೆಗೆ, ಆವಾಗ ನೀನು ರಿಟರ್ನ್ ತಿರ್ಗಿ ಯಾವತ್ತೂ ನೋಡ್ಬಾರ್ದು ಈ ಕಡೆ, ಸೀದಾ ಹೋಗ್ಬೇಕು ಆಯ್ತಾ ಅಂತ ಹೇಳ್ತಾರೆ. ಇವನ್ ತಲೆ ಅಲ್ಲಾಡಿಸ್ತಾನೆ ಆಯ್ತಂತ. ಅಜ್ಜಿ ಬರ್ತಾರೆ ಮತ್ತೆ ಅಮ್ಮ ಬರ್ತಾರೆ. ಅಮ್ಮನ ಕರೀತಾನೆ, ಕರೆದು ಹೇಳ್ತಾರೆ ಪಂಡಿತರು, ನೋಡಿ ಈಗ ನೀವಿಬ್ಬರು ಅವನನ್ನು ಕರ್ಕೊಂಡು ಹೋಗ್ತೀರಿ, ಕರ್ಕೊಂಡು ಹೋಗುವಾಗ ಇವನಿಗೆ ಹಿಂದೆ ತಿರುಗಿ ನೋಡದಂತೆ ಒಂದು ಮಾಡಿ, ಅವನಿಗೆ ಸೌಂಡ್ ಎಲ್ಲ ಕೇಳ್ಬಹುದು ಏನೆಲ್ಲ ಹಿಂದೆಯಿಂದ ನೋಡುವಾಗೆ ಫೀಲ್ ಆಗ್ಬೋದು, ನೋಡು ಅಂತ, ಅದನ್ನು ನೋಡದಿದೆ ಒಂದು ನೋಡ್ಕೊಳ್ಳಿ ನೀವು ಅಂತ. ಅಜ್ಜಿ ಸರಿ ಅಂತ ಹೇಳ್ತಾರೆ. ಸರಿ ಅಂತ ಹೇಳಿ ಇವನನ್ನು ಅಜ್ಜಿ ಹೀಗೆ 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 ನೋಡಿಸಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಮುಂದೆ ಮುಂದೆ. ಕರ್ಕೊಂಡು ಹೋಗುವಾಗ ಹರೀಶಿಗೆ ಏನೋ ಅರ್ಧ ಹುಟ್ಟುವಾಗಲೇ ನಾನು ನೋಡ್ಬೇಕಂತ ಹೇಳಿ ಅಜ್ಜಿ ಮತ್ತೆ ಅಮ್ಮ ಮಾತಾಡ್ತಿರ್ತಾರೆ. ಆ ಹೊತ್ತಲ್ಲಿ ಇವನು ಹಿಂದೆ ತಿರುಗಿ ನೋಡುವಾಗ ಅಲ್ಲಿ ಸ್ವಾಮೀಜಿ ಹೀಗೆ ಮುಖ ಮಾಡಿ, ಅಂದ್ರೆ ಇವರೇ ಹೋಗ್ತಾ ಇದ್ದಾರೆ ಈ ರೀತಿ ಮುಖ ಮಾಡಿಕೊಂಡು, ಆ ನೀರು ಇದೆಯಲ್ಲ ಆ ನೀರನ್ನು ಈ ರೀತಿ ಏನೋ ಮಾಡ್ತಾ ಇರ್ತಾರೆ. ಅದನ್ನು ಇವನು ನೋಡುವಾಗ ಅಜ್ಜಿ ಗೊತ್ತಾಗ್ತದೆ ತಿರುಗಿದ್ದಾನಂತೇಳಿ ರಪ್ಪ ತಲೆಯನ್ನು ಹೀಗೆ ಮಾಡ್ತಾರೆ. ಅಜ್ಜಿ ಮಾಡಿ ಸೀರೆ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗಿ ನೆಕ್ಸ್ಟ್ ಡೇ ಪಂಡಿತರು ಮನೆಗೆ ಬರ್ತಾರೆ. ಮನೆಗೆ ಬಂದು ಇವನನ್ನು ಕೂರಿಸಿ ಹೇಳ್ತಾರೆ, ಇನ್ನು ಯಾಕೆ ನೀನು ನೋಡಿದ್ದು ಹಿಂದೆ ತಿರುಗಿ, ನಾನು ಹೇಳಿದಲ್ಲ ನೋಡಬಾರ್ದು ಅಂತ ಹೇಳಿ, ಈಗ ಅಷ್ಟು ಗೊತ್ತಾಗಲ್ವಾ. ಅವಾಗ ಅಜ್ಜಿ ಕೆಳಗೆ ನೋಡ್ತಾರೆ, ಅವ್ರಿಗೆ ಗೊತ್ತುಂಟಲ್ಲ. ಅವನು ಆವಾಗ ಇವನಿಗೆ ಶಾಕ್, ಹರೀಶ್ನಿಗೆ ಇವರಿಗೆ ಹೀಗೆ ಗೊತ್ತಾದದ್ದು ನಾನು ತಿರುಗಿದ್ದೇನಂತ, ಅವರು ಆಚೆ ತಿರುಗಿ ಇದ್ರಲ್ವಾ ಅಂತ ಹೇಳಿ. ಅದಕ್ಕೆ ಏನು ಹೇಳ್ತಾರೆ ಅಂದರೆ, ಈಗ ನೋಡು ಅದು ಏನೋ ಆತ್ಮ ಇರಲಿ ಎಂಥದೇ ಇರಲಿ, ನೀನು ತಿರುಗಿ ನೋಡಿದ್ಯಲ್ಲ, ತಿರುಗಿ ನೋಡುವಾಗ ಅದು ರಿಟರ್ನ್ ಬರುತ್ತೆ ಈಗ ನಿನ್ನ ಜೊತೆನೆ. ಆದರೆ ನಾನು ಮಾಡಿದಂತಹ ದಿಗ್ಬಂಧನದಲ್ಲಿ ಆ ಒಂದು ಒಟರದಲ್ಲಿ ಅದು ನಿನ್ನ ಒಂದು ನೀನು ಯಾವಾಗ ಬರ್ತೀಯ ಅಂತ ಅದು ಕಾಯ್ತಾ ಇರ್ತದೆ. ಇವಾಗ ಎಷ್ಟು 7 ದಿನ ವೇಟ್ ಮಾಡ್ತದೆ. ಸೊ ಅದಕ್ಕಾಗಿ 7 ದಿನ ಹರೀಶ್ನನ್ನು ಆ ಒಂದು 3 ರೋಡ್ ಹತ್ರ ಇವನು ಹೋಗಬಾರ್ದು ಅಂತ ಹೇಳ್ತಾರೆ ಪಂಡಿತರು. ಇನ್ನೇನು ಮಾಡ್ಲಿಕ್ಕಾಗಲ್ಲ, ಮತ್ತೆ ಇವನಿಗೆ ಏನಾಗದಂದ್ರೆ ನಾನು ನೋಡ್ಕೊಳ್ತೇನೆ ಅಂತ. ಸರಿ ಅಂತ ಅಜ್ಜಿ ಅಮ್ಮ ಎಲ್ಲ ಒಪ್ಕೊಳ್ತಾರೆ. ಅವನಿಗೆಲ್ಲ ಏನು ರಕ್ಷೆ ಬೇಕೋ ಅದನ್ನೆಲ್ಲ ಕಟ್ಟಿ ಅವರು ಪಂಡಿತರು ಮನೆಗೆ ಹೋಗ್ತಾರೆ. ಇಲ್ಲಿ ಕೂಡ ಹರೀಶ್ ಒಪ್ಕೊಳ್ತಾನೆ, ಸರಿ ನಾನು ಹೋಗಲ್ಲ ಅಂತ ತುಂಬ ಭಯ ಪಟ್ಟಿರ್ತಾನೆ. ಮತ್ತೆ ಮನೆಯಲ್ಲಿ ಇಡ್ತಾನೆ. ಸ್ಕೂಲಿಗೆ ಕೂಡ ಬೇರೆ ಒಂದು ದಾರಿಯಲ್ಲಿ ಸ್ಕೂಲಿಗೆ ಹೋಗ್ತಾನೆ. ಅಮ್ಮ ಅವನನ್ನು ಎಲ್ಲ ಮುಟ್ಟಿಸಿ ಬರ್ತಾರೆ. ಇವಾಗ ಹರೀಶ್ ತುಂಬಾ ದೊಡ್ಡವನಾಗಿದ್ದಾನೆ, 22-23 ಇಯರ್ಸ್ ಓಲ್ಡ್, ದೊಡ್ಡ ಹುಡುಗನಾಗಿದ್ದಾನೆ. ಆದ್ರೂ ಇಷ್ಟರವರೆಗೆ ಇಷ್ಟು ದೊಡ್ಡ ಹುಡುಗನಾದ್ರೂ ಅವನು ಆ ಒಂದು 3 ರೋಡಿಗೆ ಇವತ್ತಿನವರೆಗೆ ಹೋಗ್ಲಿಲ್ಲ. ಅಂದ್ರೆ 7 ದಿನ ಅವನಿಗೆ ಹೋಗ್ಲಿಕ್ಕೆ ಇಲ್ಲ, ಆದ್ರೆ ಅವನು ಮತ್ತೆ ಯಾವತ್ತೂ ಆ ರೋಡಿಗೆ ಹೋಗ್ಲಿಲ್ಲ. ಅಂದ್ರೆ ಆ ಭಯ ಅವನನ್ನು ಹಾಗೆಯೇ ಒಂದು ಮನಸ್ಸಲ್ಲಿ ಹಾಗೇ ಇದೆ. ಯಾಕೆಂದ್ರೆ ಸಣ್ಣ ಏಜಲ್ಲಿ ಅವನಿಗೆ ಉಟ್ಕೊಂಡಂತಹ ಒಂದು ಭಯ ಅದು. ಹಾಗೆ ಎಲ್ಲ ಸಾಲ್ವ್ ಆಗಿದೆ, ಆದ್ರೆ ಅವನು ಹಾಗೆ ಒಂದು ಅಜ್ಜಿ ಮನೆಗೆ ಹೋದ್ರು ಆ ಕಡೆಯಿಂದ ಬರಲ್ಲ, ಬೇರೆನೇ ರೋಡಲ್ಲಿ ಬರ್ತಾನೆ ಹಾಗೆ. ಮತ್ತೆ ಏನಂತ ಹೇಳಿದ್ರೆ ನಿಮ್ಗೆ ತಿಳ್ಕೊಳ್ಬಹುದು ಅದು ಏನ ಆತ್ಮ ಅಂತ. ಪಂಡಿತರೆಲ್ಲ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಅದು ಒಂದು ಗರ್ಭಿಣಿ ಹೆಂಗಸು ಡೆತ್ ಆಗಿತ್ತು, ಅದ್ರ ಆತ್ಮ ಅದು ಇವನನ್ನು ಯಾಕೆ ಒಂದು ಇದು ಮಧ್ಯಾಹ್ನ ಹೊತ್ತಲ್ಲಿ, ಯಾವಾಗ್ಲೂ ನಾವೀಗ ಮಧ್ಯಾಹ್ನ ಸ್ಕೂಲ್ ಬಿಟ್ಟು ಅವನ ಅಜ್ಜಿ ಮನೆಗೆ ಹೋದನು. ಸೊ ಮಧ್ಯಾಹ್ನದಲ್ಲಿ ಎಲ್ಲರೂ ಹೇಳ್ತಾರೆ, ನಿಮ್ಮ ಅಮ್ಮನವರು ಹೇಳಿರ್ಬೋದು, ಅಜ್ಜಿಯವರು ಹೇಳಿರ್ಬೋದು, ಜಾಸ್ತಿಯಾಗಿ ಮಧ್ಯಾಹ್ನ ಹೊತ್ತಲ್ಲಿ ನೀವು ಒಬ್ಬೊಬ್ಬರೇ ಎಲ್ಲಿಗೂ ಕೂಡ ಹೋಗಬೇಡಿ. ಆ ಟೈಮಲ್ಲಿ ನಮ್ಗೆ ಏನಾದರೂ ಒಂದು ಫೀಲ್ ಆಗ್ತದೆ, ಭಯಪಟ್ಟಾಗ ಆಗ್ತದೆ. ಹಾಗೆ ಕೂಡ ಇವನು ಕೂಡ ಹರೀಶ್ ಕೂಡ ಮಧ್ಯಾಹ್ನ ಟೈಮಲ್ಲಿ ಅವನ ಆ ಬಿಸಿಲಿಗೆ ಹೋದಲ್ವಾ, ಅಲ್ಲಿ ಯಾರು ಇರಲಿಲ್ಲ, ಆ ಟೈಮಲ್ಲಿ ಅವನನ್ನು ಆ ರೀತಿ ಒಂದು ಇಟ್ಕೊಂಡದ್ದು. ಅದು ಒಂದು ಗರ್ಭಿಣಿ ಹೆಂಗಸಿನ ಒಂದು ಆತ್ಮ. ಅದು ಅರ್ಧದಲ್ಲೇ ತೀರಿ ಹೋಗಿತ್ತು. ಮತ್ತೆ ಒಂದು ಆಸೆ ಇತ್ತು ಮನಸ್ಸಲ್ಲಿ, ಆ ಒಂದು ಮಗು ನೋಡಬೇಕು, ಮಗುವನ್ನು ಫೀಲ್ ಇತ್ತು. ಅದೇ ಇವನನ್ನು ನೋಡುವಾಗ ಅದೇ ಒಂದು ಫೀಲಿಂಗಲ್ಲಿ ಇವನ ಜೊತೆಗೆ ಇದ್ದದ್ದು. ಮತ್ತೆ ಇವನನ್ನು ಕೂಡ ಒಂದು ಕರ್ಕೊಂಡು ಹೋಗ್ಬೇಕಂತ ಪ್ಲಾನ್ ಅಲ್ಲಿ ಇತ್ತ ಏನು ಆತ್ಮಗಳು ಹಾಗೆ ಇರುದು ಜಾಲಿ. ಮತ್ತೆ ಅದನ್ನೆಲ್ಲ ಸರಿ ಪಂಡಿತರು ಮಾಡಿದ್ರು. ಹಾಗೆ ಈ ಸ್ಟೋರಿ ಇಲ್ಲಿಗೆ ಮುಗೀತು. ಹೇಗಿತ್ತಂತ ಹೇಳಿ ಗೈಸ್ ಕಮೆಂಟಲ್ಲಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಕೂಡ ಮಾಡಿ, ಹಾಗೆ ಕಮೆಂಟಲ್ಲಿ ತುಂಬ ಪ್ರೀತಿ ಕೊಡಿ, ಆವಾಗಲೇ ನೆಕ್ಸ್ಟ್ ಸ್ಟೋರಿ ಹೇಳಲಿಕ್ಕೆ ನನಗೆ ಒಂದು ಉತ್ಸಾಹ ಸಿಗ್ತದೆ. ಹಾಗೆ ಸಿಗೋಣ ನಾವು ನೆಕ್ಸ್ಟ್ ಹಾರರ್ ಸ್ಟೋರಿಯೊಂದಿಗೆ. ಹಾಗೆ ನಿಮ್ಮದು ಯಾವುದೇ ಸ್ಟೋರಿ ಇದ್ದರೂ, ಈಗ ನಿಮ್ಮ ಒಂದು ಲೈಫಲ್ಲಿ, ಪರ್ಸನಲ್ ಲೈಫಲ್ಲಿ ತುಂಬ ಇಶ್ಯೂ ಆಗಿರ್ತದೆ ಕೆಲವರದೆಲ್ಲ, ಇಂಟ್ರೆಸ್ಟಿಂಗ್ ಇದ್ದರೆ ನನಗೆ ಇನ್ಸ್ಟಾದಲ್ಲಿ DM ಮಾಡ್ಬೋದು. ಇನ್ಸ್ಟಾದಲ್ಲಿ ವಾಯ್ಸ್ ಮೆಸೇಜ್ ಮಾಡಿ. ಟೈಪ್ ಆದರೆ ನಿಮಗೆ ತುಂಬ ಟೈಪ್ ಮಾಡಬೇಕು, ಅದಕ್ಕೋಸ್ಕರ ಡೈರೆಕ್ಟ್ ವಾಯ್ಸ್ ಮೆಸೇಜಲ್ಲಿ ನಿಮ್ಮ ಕತೆ ಹೇಳಿ. ಟೈಪ್ ಮಾಡುವವರು ನನ್ನ ಇಮೇಲ್ ID ಉಂಟು, ಅಲ್ಲಿ ಹೋಗಿ ನಿಮ್ಮ ಸ್ಟೋರಿಯನ್ನು ಇಷ್ಟು ಟೈಪ್ ಮಾಡಿ ನನಗೆ ಸೆಂಡ್ ಮಾಡ್ಬೋದು. ನಿಮ್ಮ ಹೆಸರು ಹೇಳದೆ ಕೂಡ ನಾನು ಸ್ಟೋರಿ ಹೇಳ್ತೇನೆ. ಸಿಗೋಣ ಗೈಸ್ ನೆಕ್ಸ್ಟ್ ಹಾರರ್ ಸ್ಟೋರಿಯೊಂದಿಗೆ. ಟಾಟಾ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.